ಇದು ಕ್ವಶನ್. ಇದು ಗೊತ್ತದ y2 minus y1 5674 minus 65026 ಆನ್ಸರ್ ಬರ್ತದೆ 648. ಇದು ಹಿಂಗೆ ಮಾಡ್ಕೊಂತ ಹೋಗ್ಬೇಕು. ಇದು ಮತ್ತೆ ಇದು ಮೈನಸ್ ಇದು ಗೊತ್ತದ. ಬ್ಯಾಕ್ವರ್ಡ್ ಒಳಗೆ ಏನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಇದು n is equal to n ಬದ್ದು ಇದು u ತಗೊಂಡದ ಸೇಮ್ n ಅನ್ನ u ಅನ್ನ ಏನಂತ ತಗೋಬಹುದು. n is equal to x minus x naught by h ಯಾವಾಗ್ಲೂ 85 minus 80 ಆನ್ಸರ್ 5 h5 ಯಾವಾಗ್ಲೂ. ಇಲ್ಲಿ ಫಾರ್ಮುಲಾ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಬ್ಯಾಕ್ವರ್ಡ್ ಒಳಗೆ ಏನ್ ಮಾಡ್ಬೇಕಂದ್ರೆ 105 ಅವರೇ ಕೊಟ್ಟಾರ. 105 ಬ್ಯಾಕ್ವರ್ಡ್ ಒಳಗೆ ಇದು ನಂಬರ್ ತಗೋಬೇಕು. 100 ಈ ಡಿವೈಡ್ ಮಾಡಿದ್ಮೇಲೆ 5 ಬರ್ತದೆ. 5 ಡಿವೈಡ್ ಆನ್ಸರ್ 1 ಬರ್ತದೆ. ಈಗ ಇದು ಬಂದಿದ್ದು ಆನ್ಸರ್ ಒಳಗೆ ಇದು ಫಸ್ಟ್ ಇಂದು ಬ್ಯಾಕ್ವರ್ಡ್ ಒಳಗೆ ಮುಂದಿಂದ ತಗೋಬೇಕು. ಹಿಂಗ 7854 766 4024 ಇದು ತಗೋಬೇಕು. ಫಾರ್ವರ್ಡ್ ಒಳಗೆ 5026 ಇದೇನು ಕೊಟ್ಟಿಲ್ಲ. ಫಾರ್ವರ್ಡ್ ಒಳಗೆ ಮುಂದಿನ ತಗೋಬೇಕಷ್ಟೆ. ನೆಕ್ಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಯು ನಾವು ಎನ್ ಒಳಗೆ ಕಂಡಿಡ್ತೀವಲ್ಲ ಅದು u1 ಇದೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆನ್ಸರ್ ಬರ್ತದೆ. ಇಂಟರ್ಪೋಲರ್ ಅಂತಂದ್ರೆ ಬ್ಯಾಕ್ವರ್ಡ್ ಮಾಡ್ಬೇಕು ಯಾವಾಗ. ಇನ್ನೊಂದು ಏನಂದ್ರೆ ಇಲ್ಲಿ 100 ತಗೊಂಡಿವಿ ಲಾಸ್ಟ್ ಇಂದು ಬ್ಯಾಕ್ವರ್ಡ್ ಒಳಗ. ಫಾರ್ವರ್ಡ್ ಒಳಗ 105 ಮೈನಸ್ 80 ತಗೋಬೇಕು ಫಾರ್ವರ್ಡ್ ಒಳಗ. ರೈಟ್ ಅಂತದೇ ಇನ್ನೊಂದು ಕ್ವಶನ್. ಇಲ್ಲಿ x 22 ಕೊಟ್ಟಾರ. x ಸೇಮ್ ಇದು ಸೇಮ್ ಬರ್ಕೋದು. ಅದಾದ್ಮೇಲೆ ಇಲ್ಲಿ x ಅಲ್ಲಿ ಯು ತಗೊಂಡಿದ್ವಿ, ಇಲ್ಲಿ n ತಗೊಂಡಾರ. ಏನಂತ ತಗೋಬಹುದು. ಅದಾದ್ಮೇಲೆ 8 ಅವ್ರು ಫಿಕ್ಸ್ ಕೊಟ್ಟಾರ ಕ್ವಶನ್ ಒಳಗ. ಮೈನಸ್ 0 ತಗೊಂಡಿದ್ವಿ ಫಾರ್ವರ್ಡ್ ಒಳಗ. ಅದ್ರ ಸೊಳಗೆ ಬ್ಯಾಕ್ವರ್ಡ್ ಒಳಗೆ ಏನ್ ತಗೊಂಡಾರ 25 ತಗೊಂಡಾರ. 25 ತಗೊಂಡಾರ ಇಲ್ಲಿ 25 ಬ್ಯಾಕ್ವರ್ಡ್ ಒಳಗೆ. ಸೇಮ್ ಎಲ್ಲ ಸೇಮ್ ಫಾರ್ಮುಲಾ ಹಾಕ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೆ. ಇನ್ನೊಂದು ಫಾರ್ವರ್ಡ್ ಒಳಗೆ ಇವು ನಂಬರ್ ತಗೋಬೇಕು. ಇವು ಏನಪ್ಪ y0 ಇದು ಬ್ಯಾಕ್ವರ್ಡ್ ಒಳಗೆ ಹಿಂಗ್ ತಗೋಬೇಕು.